ನಮಸ್ಕಾರ ವೀಕ್ಷಕರೇ. ಶಾಸಕ ವಿನಯ್ ಕುಲಕರ್ಣಿ ಪರವಾಗಿ ಮೌನ ಮೆರವಣಿಗೆ ಮಾತನಾಡುತ್ತಿದ್ದ ಎನ್ನುವ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಇಂದು ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಪರವಾಗಿ ಮೌನ ಮೆರವಣಿಗೆ ಅಂದರೆ ನಮ್ಮ ನಾಯಕರಿಗೆ ಹಾಗೆ ಇಲ್ಲಿ ಜನ ನಾಯಕರಿಗೆ ಒಂದು ರೀತಿಯಿಂದ ಅನ್ಯಾಯ ಆಗಿದೆ ಅಂಥೇಳಿ ಕಪ್ಪು ಪಟ್ಟಿಯನ್ನು ಧರಿಸಿ ಇಲ್ಲಿ ಮೆರವಣಿಗೆ ಅಲ್ಲಿ ಮೂಲಕ ಅಂದರೆ ಕಲಾಭವನದಿಂದ KCC ಸರ್ಕಲ್ವರೆಗೂ ಅವರ ಅಭಿಮಾನಿಗಳು ಹಾಗೆ ಕಾಂಗ್ರೆಸ್ ಮುಖಂಡರು ಹೊರಟಿದ್ರು. ಹಾಗೆ ಅದರ ಚಿತ್ರಣವನ್ನು ಯಾರಿಗೆ ಏನು ಹೇಳ್ತಾರೆ ಅಂಥೇಳಿ, ಜೊತೆಗೆ ಆ ನೋಟ ಹೆಂಗಿತ್ತು ಅಂತೇಳಿ ಗರುಡ ತೋರಿಸ್ತದೆ. ನಮಸ್ಕಾರ ವೀಕ್ಷಕರೇ. ವಿನಯ್ ಕುಲಕರ್ಣಿ ಪರ ಮೌನ ಮೆರವಣಿಗೆ ಮಾತನಾಡುತ್ತಲೇ ಇತ್ತು ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ನಿಮಗೆ ಗೊತ್ತಿದೆ, ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಈ ಶಿಕ್ಷೆಯನ್ನು ಪ್ರಶ್ನಿಸಿ ಒಂದೆಡೆ ಅವರು ಹೈಕೋರ್ಟ್ನಲ್ಲಿ ಹೋರಾಟವನ್ನು ಮುಂದುವರಿಸಿದ್ದಾರೆ. ಹಾಗೆ ಈ ಲೈವ್ ಪ್ರಶ್ನಿಸಿ ಇಲ್ಲಿ ಅಪೀಲನ್ನು ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಜಾಮೀನು ಹಾಗೆ ಈ ಸೆಷನ್ ಕೋರ್ಟ್ ಆದೇಶ ಏನಿದೆಲ್ಲ ಅದನ್ನು ತಡೆ ಹಿಡಿದು ಮಧ್ಯಂತರ ಈ ಅರ್ಜಿಯನ್ನು ಹಾಕಿದ್ದಾರೆ, ತೀರ್ಪು ನೀಡಿ ಅಂತ. ಈಗ ಅವರ ಒಂದು ರೀತಿಯಿಂದ ರಾಜಕೀಯ ಭವಿಷ್ಯ ಆ ಆರ್ಡರ್ ಮೇಲೆ ನಿಂತ್ಕೊಂಡಿದೆ ಅಂಥೇಳಿ ನಿಮಗೆ ಮೊನ್ನೆ UT ಖಾದರ್ ಅವರು ಕೂಡ ಹೇಳಿದರು. ಇಲ್ಲಿ ತಾತ್ಕಾಲಿಕ ತಡೆ ನೀಡಿದರೆ ಇವರ ಭವಿಷ್ಯ ಮತ್ತೆ ಸುಗಮವಾಗುತ್ತದೆ. ಇಲ್ಲಿ ಒಂದೆಡೆ ಇಲ್ಲಿ ಕೋರ್ಟಿನ ಮ್ಯಾಟ್ರ್ ಒಂದೆಡೆ ಆದರೆ, ಧಾರವಾಡದಲ್ಲಿ ಇಂದು ಈ ಕಲಾಭವನದಿಂದ KCC ಬ್ಯಾಂಕ್ವರೆಗೆ ಮೌನ ಮೆರವಣಿಗೆ ಅಂದರೆ ಅಭಿಮಾನಿಗಳು ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ, ಹಾಗೆ ಜೊತೆಗೆ ಇಲ್ಲಿ ಹುಬ್ಳಿ ಧಾರವಾಡ ಮಹಾನಗರ ಕಾಂಗ್ರೆಸ್ ಕಮಿಟಿ ಇವರು ಗುರು ಹಿರಿಯರು ಹಾಗೆ ಮಹಿಳಾ ಕಾರ್ಯಕರ್ತೆಯರು ಅಭಿಮಾನಿಗಳು ಎಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿದ್ರು. ಅರವಿಂದ್ ಏಗನಗೌಡರು ಮಾತಾಡ್ತಾರೆ. ಹಾಗೆ ಇಲ್ಲಿ ಎಲ್ಲ ಚಿತ್ರಣವನ್ನು ಗರುಡ ತೋರಿಸ್ತಾ ಅವರೊಂದಿಗೆ ಈ ಎಲ್ಲರೂ ಇದ್ದಾರೆ ಅಂತ ಹೇಳಿ ಇಲ್ಲಿ ಸಾರುವ ಈ ನೋಟವನ್ನು ನಿಮಗೆ ತೋರಿಸ್ತದೆ. ಹಾಗೆ ಹೇಳ್ತಾರಲ್ಲ, ಸತ್ಯಮೇವ ಜಯತೆ ಅನ್ನೋ ಅರ್ಥದಲ್ಲಿ ಗರುಡ ಕೂಡ ಹೇಳ್ತದೆ. ನಮಸ್ಕಾರ. ಬ್ಯಾನರ್ ಬಂದಾರ ತೋರ್ ಬಂದಾರ. ಹಲೋ, ಯಾಕಂದ್ರೆ ಯಾವ ರೀತಿ ಕುತಂತ್ರ ನಡೆದಿದೆ, ಆ ಕುತಂತ್ರಿಗಳಿಗೆ ಯಾವ ರೀತಿ ಎಚ್ಚರಿಕೆಯನ್ನು ಕೊಡಬೇಕನ್ನುವಂಥದ್ದು ಮೌನ ಮೆರವಣಿಗೆ ಮುಖಾಂತರ ನಾವು ಇವತ್ತು ಸಂದೇಶವನ್ನು ಕೊಟ್ಟಿದ್ದೇವೆ. ಕೇವಲ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ರೀತಿ
ಮಾಧ್ಯಮಗಳಲ್ಲಿ ಕುಂತು ಚಿತ್ರ ವಿಚಿತ್ರವಾಗಿ ಮಾತಾಡುತ್ತಿರುವವರು ಕೂಡ ತಾವು ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಯಾಕಂದ್ರೆ ಒಬ್ಬ ವ್ಯಕ್ತಿಯ ತೇಜೋವಧೆಯನ್ನ ಮಾಡಲಿಕ್ಕೆ ನೀವು ಎಷ್ಟೇ ಕುತಂತ್ರ ಷಡ್ಯಂತ್ರಗಳನ್ನು ಮಾಡಿದ್ರು ಕೂಡ ಸಹಸ್ರಾರು ಸಂಖ್ಯೆಯಲ್ಲಿರುವಂತಹ ಅವರ ಅಭಿಮಾನಿಗಳು ಇವತ್ತು ನಿಮಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಈ ಕ್ಷೇತ್ರ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರ ಕ್ಷೇತ್ರಕ್ಕೆ ಬರದಂಗೆ ನೋಡಿಕೊಂಡ್ರು ಕೂಡ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ಸೇರಿ ಇವತ್ತು ಸುಮಾರು 20,000ಕ್ಕೂ ಅಧಿಕ ಮತಗಳನ್ನ ನೀಡಿ ಅವರನ್ನ ಗೆಲ್ಲಿಸಿದ್ದಾರೆ. ಇದು ಕೂಡ ಅವರಿಗೆ ಎಚ್ಚರಿಕೆ ಗಂಟೆ. ಯಾಕಂದ್ರೆ ವಿನಯ್ ಕುಲಕರ್ಣಿ ಅವರು ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ ಅನ್ನುವಂಥದ್ದನ್ನ ನೀವೆಲ್ಲರೂ ಸಿದ್ಧಪಡಿಸಿದ್ದೀರಿ. ಅದಕ್ಕಾಗಿ ತಾವೆಲ್ಲರೂ ಸ್ವಯಂ ಪ್ರೇರಿತವಾಗಿ ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂತ ನಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ವೇದಿಕೆ ಮೇಲೆ ಆಸೀನರಾದಂತ ನಮ್ಮ ಹುಬ್ಬಳ್ಳಿ ಧಾರವಾಡ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದಂತ ಅನಿಲ್ ಕುಮಾರ್ ಪಾಟೀಲ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಅಲ್ತಾಫ್ ಹಳ್ಳೂರ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಅವರಿವರೆನ್ನದೆ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಮಹನೀಯರಿಗೂ ಗಣ್ಯಮಾನ್ಯರಿಗೂ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.